ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನದ LBA ಪ್ರಶ್ನೋತ್ತರದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಅಧ್ಯಾಯ 19 ಆಧುನಿಕ ಯುರೋಪ್. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ 19 ಆಧುನಿಕ ಯುರೋಪ್. ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು. ಮೊದಲನೇ ಪ್ರಶ್ನೆ, ಇವರನ್ನು ನವೋದಯದ ಅಥವಾ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯಾರನ್ನ ನವೋದಯದ ಜನಕ ಅಥವಾ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೆಯುತ್ತಾರೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ನಾವು ನೇರವಾಗಿ ಉತ್ತರವನ್ನ ನೋಡ್ಕೊಂಡು ಬರೋಣ. ಫ್ರಾನ್ಸಿಸ್ಕೋ ಪೆಟ್ರಾರ್ಕರ್ನ ನವೋದಯದ ಪಿತಾಮಹ ಅಥವಾ ಪುನರುಜ್ಜೀವನದ ಜನಕ ಅಂತಲೂ ಸಹ ಕರೆಯುವಂತದ್ದಾಗಿದೆ. ಎರಡನೇ ಪ್ರಶ್ನೆ, ಮಾರ್ಟಿನ್ ಲೂಥರ್ ಅವರ ಅನುಯಾಯಿಗಳು ಡ್ಯಾಶ್ ಅಂತ ಕೇಳಿರುವುದು. ಪ್ರೊಟೆಸ್ಟೆಂಟರು ಮಾರ್ಟಿನ್ ಲೂಥರ ಅನುಯಾಯಿಗಳು. ಮೂರನೇ ಪ್ರಶ್ನೆ, ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಕೇಳಿರುವಂತದ್ದು. ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಇಗ್ನೇಷಿಯಸ್ ಲೋಯೋಲಾ. ಇನ್ನು 4ನೇ ಪ್ರಶ್ನೆ, ನೂಲುವ ಸ್ಪಿನ್ನಿಂಗ್ ಜೆನ್ನಿ ಯಂತ್ರದ ಸಂಶೋಧಕರು ಕೇಳಿರುವಂತದ್ದಾಗಿದೆ. ಹಾರ್ಗಿವ್ಸ್ ಅವರು ಸಂಶೋಧಕರಾಗಿರುವಂತ. ಇನ್ನು 5ನೇ ಪ್ರಶ್ನೆ, ಮಧ್ಯಯುಗದ ಯುರೋಪ್ ನಲ್ಲಿ ಭೂಮಿಯನ್ನು ಹಿಡುವಳಿಯಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನು ಹೀಗೆನ್ನುವರು, ಹಿಡುವಳಿದಾರ ಎನ್ನುವರು. ಇನ್ನು 6ನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ವಶಪಡಿಸಿಕೊಂಡ ವರ್ಷ ಕೇಳಿರುವಂತದ್ದು 1453. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 7ನೇ ಪ್ರಶ್ನೆ, ಧಾರ್ಮಿಕ ಸುಧಾರಣೆಯ ಬೆಳಗಿನ ನಕ್ಷತ್ರ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಹೇಳಿ ಕೇಳಿರುವಂತದ್ದು. ಜಾನ್ ವೈಕ್ಲಿಫ್. ಇನ್ನು 8ನೇ ಪ್ರಶ್ನೆ, ಯಾವ ದೇಶವನ್ನು ನವೋದಯದ ಮಾತೃಭೂಮಿ ಎಂದು ಕರೆಯಲಾಗುತ್ತದೆ? ಇಟಲಿ. 9ನೇ ಪ್ರಶ್ನೆ, ಆಫ್ರಿಕನ್ ಖಂಡದ ದಕ್ಷಿಣ ತುದಿಯನ್ನು ತಲುಪಿ ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆಯುವವರು ಯಾರು ಅಂತ ಕೇಳಿರು. ಬಾರ್ತಲೋಮಿಯೋ ಡಯಾಸ್ ಅಥವಾ ಬಿ ಡಯಾಸ್ ಅಂತ ಸಹ ಕರೆಯುತ್ತದೆ. 10ನೇ ಪ್ರಶ್ನೆ, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಯಾರು ಕಂಡುಹಿಡಿದರು ಮತ್ತು ಯಾವಾಗ? 1498ರಲ್ಲಿ ವಾಸ್ಕೋಡಿಗಾಮ ಕಂಡುಹಿಡಿದರು. ಇನ್ನು 11ನೇ ಪ್ರಶ್ನೆ, ಗ್ರಹಗಳ ಸೌರ ಕೇಂದ್ರೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಕೋಪರ್ನಿಕಸ್. ಇನ್ನು 12ನೇ ಪ್ರಶ್ನೆ, ಎಲ್ಲಾ ಆಕಾಶಕಾಯಗಳು ಚಲನೆಗಳ ಗುರುತ್ವಾಕರ್ಷಣೆ ನಿಯಂತ್ರಣಕ್ಕೆ ಒಳಪಟ್ಟಿವೆ ಎಂದು ತಿಳಿಸಿದವರು ಯಾರು? ನ್ಯೂಟನ್. ಇನ್ನು 13ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿ ಎಂದರೇನು? 18ನೇ ಶತಮಾನದ ಯುರೋಪಿನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿ ಉತ್ಪಾದನೆ ಪ್ರಮಾಣದಲ್ಲಿ ಅಗಾಧವಾದ ಹೆಚ್ಚಳ ಉಂಟಾಯಿತು. ಇದನ್ನೇ ಕೈಗಾರಿಕಾ ಕ್ರಾಂತಿ ಎನ್ನುವರು. ಇನ್ನು 3ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. 14ನೇ ಪ್ರಶ್ನೆ ಇರುವಂತದ್ದು, ಯುರೋಪಿನ ಇತಿಹಾಸದಲ್ಲಿ ಮಧ್ಯಯುಗವನ್ನು ಕತ್ತಲೆಯ ಯುಗ ಎಂದು ಏಕೆ ಕರೆಯಲಾಗುತ್ತದೆ ಅಂತ ಕೇಳಿರು. ಏಕೆ ಅಂತ ಹೇಳಿದಾಗ ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧತೆ ಇತ್ತು. ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆಗೆ ಕಾರಣವಾಯಿತು. ಪೋಪ್ ಐಷಾರಾಮಿ ಜೀವನವನ್ನು ನಡೆಸಿದರು. ಚರ್ಚ್ನ ನಿಯಮಗಳು ಮತ್ತು ಆಚರಣೆಗಳು ಬದಲಾದವು. ಚರ್ಚ್ ನಲ್ಲಿ ಮೂಢನಂಬಿಕೆಗಳು ಹೆಚ್ಚಾದವು. ಯುರೋಪಿನಲ್ಲಿ ಉಳಿಗಮಾನ್ಯ ಪದ್ಧತಿ ಬೆಳೆಯಿತು. ಇನ್ನು 15ನೇ ಪ್ರಶ್ನೆ, ನವೋದಯ ಅವಧಿಯಲ್ಲಿನ ಸಾಹಿತ್ಯದ ಕೊಡುಗೆಯನ್ನು ವಿವರಿಸಿ ಅಂತ ಕೇಳಿದರು. ಇಟಲಿ ಮಹಾನ್ ಬರಹಗಾರರ ತಾಯ್ನಾಡು. ಸಾಹಿತ್ಯದ ವಿಷಯವು ಧರ್ಮಕ್ಕಿಂತ ಹೆಚ್ಚಾಗಿ ಲೌಕಿಕ ವಿಷಯಗಳಾಗಿತ್ತು. ಮಾನವ ದೇಹ, ಅಂಗಸೌಷ್ಠವ ಮತ್ತು ಇತರ ವಿಷಯಗಳ ಬಗ್ಗೆ ಅನೇಕ ಲೇಖನಗಳು ಬರೆಯಲಾಯಿತು. ಲ್ಯಾಟಿನ್ ಬದಲಿಗೆ ಅನೇಕ ಯುರೋಪಿನ ಪ್ರಾದೇಶಿಕ ಭಾಷೆಗಳು ಬೆಳಕಿಗೆ ಬಂದವು. ಇನ್ನು 16ನೇ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವುದು. ಭೂಮಿಯು ದುಂಡಾಗಿದೆ ಮತ್ತು ವಿಶಾಲವಾಗಿದೆ. ವ್ಯಾಪಾರ ಏಕಸ್ವಾಮ್ಯಕ್ಕಾಗಿ ಸ್ಪರ್ಧೆ ಏರ್ಪಟ್ಟಿತು. ಯುರೋಪಿನ ರಾಷ್ಟ್ರಗಳು ಹೆಚ್ಚು ಶ್ರೀಮಂತವಾದವು. ಯುರೋಪಿನ ದೇಶಗಳಲ್ಲಿ ಬಂಡವಾಳಶಾಹಿ ಬಲಶಾಲಿಗಳಾದವು. ಕೈಗಾರಿಕಾ ಕ್ರಾಂತಿಯ ಆರಂಭಕ್ಕೆ ಕಾರಣವಾಯಿತು. 17ನೇ ಪ್ರಶ್ನೆ, ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ಪಾತ್ರವನ್ನು ವಿವರಿಸಿ. ಮಾರ್ಟಿನ್ ಲೂಥರ್ ಕ್ಯಾಥೋಲಿಕ್ ಚರ್ಚ್ನ ಧರ್ಮೋಪದೇಶಗಳನ್ನು ತಿರಸ್ಕರಿಸಿದರು. 1517ರಲ್ಲಿ ಕ್ಷಮಾಪಣೆ ಪತ್ರಗಳನ್ನು ಮಾರಾಟ ಮಾಡಿದ್ದಕ್ಕಾಗಿ ಅವರು ಚರ್ಚ್ ವಿರೋಧ ವ್ಯಕ್ತಪಡಿಸಿದರು. ದೇವರು ಪೋಪಗೆ ಪಾಪಿಗಳ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರವನ್ನು ನೀಡಿದ್ದಾನೆ. ಮಾರ್ಟಿನ್ ಲೂಥರ್ ಅಂತಹ ಕ್ಷಮಾದಾನ ಪತ್ರಗಳ ಮಾರಾಟವನ್ನು ತೀವ್ರವಾಗಿ ವಿರೋಧಿಸಿದರು. ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ ಎಂದು ಹೆಸರಾದರು. ಇನ್ನು 18ನೇ ಪ್ರಶ್ನೆ, ಯುರೋಪ್ನಲ್ಲಿ ಆಧುನಿಕ ಯುಗದ ಆರಂಭಕ್ಕೆ ಕಾರಣಗಳು ಯಾವುವು ಅಂತ ಕೇಳಿರುವುದು.
ವಸಾಹತುಗಳ ಸ್ಥಾಪನೆಯೊಂದಿಗೆ ವ್ಯಾಪಾರ ಹೆಚ್ಚಾಯಿತು ಮತ್ತು ಸಿದ್ಧಪಡಿಸಿದ ಸರಕುಗಳಿಗೆ ಬೇಡಿಕೆ ಹೆಚ್ಚಾಯಿತು. ಉತ್ಪಾದನಾ ಸಾಂಪ್ರದಾಯಿಕ ಪ್ರಕ್ರಿಯೆಗಳು ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ಬೌದ್ಧಿಕ ಜಾಗೃತಿ ಉಂಟಾಯಿತು ಮತ್ತು ಲಾಭದ ನಿರೀಕ್ಷೆ ಬೇರೂರಿತು. ಬಂಡವಾಳಶಾಹಿ ಮತ್ತು ಯುರೋಪಿನ ಸಾಮ್ರಾಜ್ಯಶಾಹಿಯ ಹೊರಹೊಮ್ಮುವಿಕೆ ಬ್ಯಾಂಕಿಂಗ್ ವ್ಯವಸ್ಥೆಯು ಚೆನ್ನಾಗಿ ಅಭಿವೃದ್ಧಿ ಹೊಂದಿತು. ಇದರಿಂದಾಗಿ ಕೈಗಾರಿಕೆಗಳಲ್ಲಿ ತೊಡಗಿರುವ ಜನರು ಉತ್ತಮ ಉತ್ಪಾದನಾ ಪ್ರಕ್ರಿಯೆಗಳನ್ನು ಕಂಡುಕೊಳ್ಳಲು ಪ್ರೋತ್ಸಾಹಿಸಲಾಯಿತು. ಇನ್ನು 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 19ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯ ಕಾರಣವನ್ನು ವಿವರಿಸಿ. ವೈಜ್ಞಾನಿಕ ಆವಿಷ್ಕಾರಗಳು ಯಂತ್ರಗಳ ನಿರ್ಮಾಣಕ್ಕೆ ಕಾರಣವಾಯಿತು. ಸಿದ್ಧ ವಸ್ತುಗಳ ಬೇಡಿಕೆ ಹೆಚ್ಚಾಯಿತು. ಕಡಿಮೆ ದರದಲ್ಲಿ ಕಚ್ಚಾ ವಸ್ತುಗಳ ಪೂರೈಕೆಯಾಯಿತು. ಕಾರ್ಮಿಕ ವರ್ಗದ ಉದಯ. ಬಂಡವಾಳ ಹೂಡಿಕೆಯ ಹೆಚ್ಚಳ. ಇಂಗ್ಲೆಂಡ್ನಲ್ಲಿ ರಾಜಕೀಯ ಅಸ್ಥಿರತೆ. ಇನ್ನು 20ನೇ ಪ್ರಶ್ನೆ, ಪುನರುಜ್ಜೀವನಕ್ಕೆ ಕಾರಣಗಳನ್ನು ವಿವರಿಸಿ. 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಪತನ. ಉಳಿಗಮಾನ್ಯ ಪದ್ಧತಿಯ ಅವನತಿ. ಜರ್ಮನಿಯ ಗುಟನ್ಬರ್ಗ್ ಮುದ್ರಣ ಯಂತ್ರದ ಸಂಶೋಧನೆ. ಭೌಗೋಳಿಕ ಅನ್ವೇಷಣೆಗಳು ಮುಖ್ಯವಾಗಿವೆ. ಯುರೋಪಿನ ರಾಜಕುಮಾರರು, ಶ್ರೀಮಂತರು, ವ್ಯಾಪಾರಿಗಳು ಹಾಗೂ ಪಾದ್ರಿಗಳು ವಿದ್ವಾಂಸರನ್ನು, ಕಲಾವಿದರನ್ನು, ವಿಜ್ಞಾನಿಗಳನ್ನು ಹಾಗೂ ತತ್ವಜ್ಞಾನಿಗಳನ್ನು ಪೋಷಿಸಿದರು. ಇನ್ನು 21ನೇ ಪ್ರಶ್ನೆ, ಪುನರುಜ್ಜೀವನ ಕಾಲದ ವಿಜ್ಞಾನವು ಆಧುನಿಕ ವಿಜ್ಞಾನದ ಬೆಳವಣಿಗೆಗೆ ಕಾರಣವಾಯಿತು ಎಂಬುದನ್ನು ಸಮರ್ಥಿಸಿರಿ ಅಂತ ಕೇಳಿರು. ಪುನರುಜ್ಜೀವನದ ಕಾಲದಿಂದಲೇ ಆಧುನಿಕ ವಿಜ್ಞಾನವು ಜನ್ಮ ತಾಳಿತು. ಫ್ರಾನ್ಸಿಸ್ ಬೇಕಿನ್ ಪ್ರಾಚೀನ ವೈಜ್ಞಾನಿಕ ತೀರ್ಮಾನಗಳು ಪರಿಣತ ಜ್ಞಾನವನ್ನು ಪ್ರತಿನಿಧಿಸುವುದಿಲ್ಲವೆಂದು ಘೋಷಿಸಿದರು. ಡೆಕಾರ್ತೆಯು ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸುವ ವಿಷಯವನ್ನು ಮಂಡಿಸಿದರು. ಕೋಪರ್ನಿಕಸನು ಗ್ರಹಗಳ ಸೌರ ಕೇಂದ್ರೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದನು. ಕೆಪ್ಲರ್ನು ಗ್ರಹಗಳು ಸೂರ್ಯನನ್ನು ದೀರ್ಘಾವೃತ್ತಾಕಾರದಲ್ಲಿ ಸುತ್ತುತ್ತವೆ ಎಂದು ತಿಳಿಸಿದನು. ಗೆಲಿಲಿಯೋ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದನು. ನ್ಯೂಟನ್ನು ಗುರುತ್ವಾಕರ್ಷಣೆ ನಿಯಮಗಳನ್ನು ಕಂಡುಹಿಡಿದನು. ಆಂಡೋ ವಸಾಲಿಯಸ್ ಶರೀರದ ಶಸ್ತ್ರಚಿಕಿತ್ಸೆಯ ಮೇಲೆ ವೈಜ್ಞಾನಿಕ ಗ್ರಂಥವನ್ನು ಬರೆದನು. ಇನ್ನು 5ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. 22ನೇ ಪ್ರಶ್ನೆ, ಧಾರ್ಮಿಕ ಸುಧಾರಣೆಯ ಕಾರಣಗಳನ್ನು ವಿವರಿಸಿ. ಧಾರ್ಮಿಕ ಕಾರಣಗಳು: ರೋಮ್ನ ಕ್ಯಾಥೋಲಿಕ್ ಚರ್ಚ್ಗಳಲ್ಲಿ ಪೋಪ್ ಮತ್ತು ಚರ್ಚ್ ಸಿಬ್ಬಂದಿಯಿಂದ ಭ್ರಷ್ಟಾಚಾರ ನೈತಿಕತೆ ಇತ್ತು. ಚರ್ಚ್ ಪ್ರಮುಖ ಸ್ಥಾನಗಳನ್ನು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿ. ಇನ್ನು ಡಯಾಸ್ ಆಫ್ರಿಕನ್ ಖಂಡದ ದಕ್ಷಿಣ ತುದಿಯನ್ನು ತಲುಪಿ ಅದನ್ನು ಕೇಫ್ ಎಂದು ಕರೆದರು. ಕ್ಷಮೆ ಪತ್ರ ಮಾರಾಟ. ರಾಜಕೀಯ ಕಾರಣಗಳು: ಚಕ್ರವರ್ತಿ ಮತ್ತು ಪೋಪ್ ನಡುವಿನ ಮಧ್ಯಯುಗದಲ್ಲಿ ಘರ್ಷಣೆಗಳು ಚಕ್ರವರ್ತಿ ಹೆಮ್ಮೆ ಮತ್ತು ಆತ್ಮಗೌರವವನ್ನು ಘಾಸಿಗೊಳಿಸಿತು. ರಾಷ್ಟ್ರೀಯತೆಯ ಉದಯ. ರಾಷ್ಟ್ರೀಯತೆ ಬಲವಾಗಿ ಬೆಳೆಯಿತು. ನವೋದಯದ ಪ್ರಭಾವ. ಭೌಗೋಳಿಕ ಆವಿಷ್ಕಾರಗಳು. ಸಂಪತ್ತಿನ ಹೆಚ್ಚಳ. ವ್ಯಾಪಾರೀಕರಣ ಮತ್ತು ಬಂಡವಾಳಶಾಹಿಯ ಏರಿಕೆ. 23ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರಿಸಿ. ಯಂತ್ರಗಳಿಗೆ ಬೇಡಿಕೆ ಹೆಚ್ಚಾಯಿತು. ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಅನೇಕ ಬದಲಾವಣೆಗಳು ಸಂಭವಿಸಿತು. ಹೊಸ ಕಾರ್ಖಾನೆಗಳು ಸ್ಥಾಪನೆಯಾದವು. ಉತ್ಪಾದನಾ ವೆಚ್ಚ ಕಡಿಮೆಯಾಯಿತು. ಗುಡಿ ಕೈಗಾರಿಕೆಗಳು ದೈತ್ಯ ಕಾರ್ಖಾನೆಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ ಮತ್ತು ಹೀಗಾಗಿ ಅವು ಕುಸಿದವು. ಶ್ರೀಮಂತರು ಶ್ರೀಮಂತರಾದರು ಮತ್ತು ಬಡವರು ಬಡವರಾಗಿಯೇ ಇದ್ದರು. ಜನರು ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗಬೇಕಾಯಿತು. ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗ ಹೊರಹೊಮ್ಮಿತು. ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಹೆಗೆತನ ಬೆಳೆಯಿತು ಮತ್ತು ವರ್ಗ ಸಂಘರ್ಷ ಪ್ರಾರಂಭವಾಯಿತು. ಇನ್ನು 24ನೇ ಪ್ರಶ್ನೆ, ನವೋದಯದ ವೈಶಿಷ್ಟ್ಯಗಳು ಯಾವುವು? ಮಾನವತಾವಾದ. ಮಾನವತಾವಾದವು ಪ್ರಪಂಚದ ಎಲ್ಲ ಘಟನೆಗಳ ಕೇಂದ್ರವಾಗಿದೆ ಎಂದು ನಂಬಿಕೆಯಾಗಿದೆ. ವೈಚಾರಿಕತೆ. ವೈಚಾರಿಕತೆ ಪ್ರತಿಯೊಂದು ವಿಚಾರವನ್ನು ತಾರ್ಕಿಕ ರೀತಿಯಲ್ಲಿ ಮತ್ತು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಪರಿಶೀಲಿಸುತ್ತಿದೆ. ಸೃಜನಶೀಲತೆ. ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿಯಾಯಿತು. ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆಗಳಾದವು. ಸಾಮಾಜಿಕ ಸಂಬಂಧಗಳಲ್ಲಿಯೂ ಮೂಲಭೂತ ಬದಲಾವಣೆಗಳು ಸಂಭವಿಸಿತು. ಪುನರುಜ್ಜೀವನದ ಮುಖ್ಯ ಲಕ್ಷಣವೆಂದರೆ ಜನರು ಶ್ರೇಷ್ಠ ಸಂಸ್ಕೃತಿಯನ್ನು ತೋರಿಸಿದರು. ಆಸಕ್ತಿ ಮತ್ತು ಅದನ್ನು ಬೆಳೆಸುವ ಬಯಕೆ. ಇದನ್ನು ಉತ್ತಮವಾದದ ಅನುಕರಣೆ ಎಂದು ಕರೆಯಲಾಗುತ್ತದೆ. ಸ್ವತಂತ್ರ ಚಿಂತನೆ, ವಿವೇಚನೆ, ಕುತೂಹಲ. ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ LBA ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.